ಸದನ ಸಮರದಲ್ಲಿ ದಿಢೀರಂಥಿಡಿ ಟಿಪ್ಪು ಜಯಂತಿಯ ಕಿಡಿ ಸ್ಫೋಟವಾಗಿದೆ. ಈ ಕಿಡಿಯ ಮೂಲ ಯಾರು ಅಂತ ಕೇಳಿದ್ರೆ ಶಾಸಕ ವಿಜಯಾನಂದ ಕಾಶಪ್ಪನವರು. ಪರೋಕ್ಷ ಕಾರಣ ಕುರ್ಚಿ ಗೊಂದಲಾನ ಅನ್ನುವಂತಹ ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ಕುರ್ಚಿ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಡೈವರ್ಟ್ ಮಾಡುವಂತಹ ತಂತ್ರಾನ ಇದು. ಕಾಂಗ್ರೆಸ್ ನಾಯಕರಿಂದ ಟಿಪ್ಪು ಜಯಂತಿಯ ಬಗ್ಗೆ ಈಗ ಮಾತುಗಳು ಹೊರಬರ್ತಾ ಇವೆ. ಟಿಪ್ಪು ಪ್ರಸ್ತಾವಕ್ಕೆ ಹೆಚ್ಚೇನೂ ಮಹತ್ವವನ್ನ ವಿಪಕ್ಷ ನೀಡ್ತಾ ಇಲ್ಲ. ಸರ್, ಈಗ ಟಿಪ್ಪು ಜಯಂತಿ ತುಂಬಾ ವಿವಾದಾತ್ಮಕ ಅದು ನಡ್ಕೊಂಡು ಬಂದಿತ್ತು. ಈಗ ಪ್ರಮುಖವಾಗಿ ತಾವು ಮರಳಿ ಅದನ್ನ ಆಚರಣೆ ಮಾಡಬೇಕು ಅಂತ ಇವತ್ತು ವಿಧಾನಸಭೆಯಲ್ಲಿ ವಿಷಯನ ತೆಗೆದುಕೊಂಡು ಬಂದಿದ್ರು ಸರ್. ನೋಡಿ, ಮುಖ್ಯಮಂತ್ರಿಗಳ ಗಮನ ಸೆಳೆದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ. ಅವಕಾಶ ಕೊಟ್ರೆ ಮಾತಾಡ್ತೀನಿ. ಅಲ್ಲಿ ಮಾತಾಡ ಬಂದು ನಿಮ್ಗೆ ಪ್ರತಿಕ್ರಿಯೆ ಕೊಡ್ತೀನಿ. ಯಾರು ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದೀವಿ ನಾವು ಇವತ್ತಿಂದ ಎಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ವಿಜಯಾನಂದ ಕಾಶ್ಯಪ್ನವರು ಶಾಸಕ ಮಿತ್ರರು, ರಾಜ್ಯದ ಶಾಸಕರು, ಅವ್ರಿಗೆಲ್ಲ ರೀತಿಯ ಸ್ವಾತಂತ್ರ್ಯ ಇದೆ ಅವರ ಹೇಳಿಕೆಗಳನ್ನ ಕೊಡಲಿಕ್ಕೆ. ಅವ್ರು ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಅದಕ್ಕೆ ವಿರೋಧ ಪಾಲ್ಗೊಂಡಿರ್ತಕ್ಕಂಥ ಅವರ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ, ಜನಸಂಘ, RSS, ಹಿಂದೂ ಮಹಾಸಭಾ ಇದೆ. ಅದನ್ನ ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಿನ್ ಲಾಡೆನ್ ಜಯಂತಿ ಮಾಡಲಿ, ಪಾಕಿಸ್ತಾನದ ಜಯಂತಿ ಮಾಡಲಿ ಅಂತ ಟಿಪ್ಪುನ ಮಾಡ್ಕೊಂಡ್ಲಿ, ಬಿನ್ ಲಾಡನ್ದನ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.